ಎಲ್ಲರಿಗೂ ಗುಡ್ ಮಾರ್ನಿಂಗ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್. ಇವತ್ತಿನ ವ್ಲಾಗ್ ಯಾವ್ದು ಅಂದ್ರೆ ಕಾಲ್ ಪ್ರ್ಯಾಂಕ್ ಅಂತೂ. ಇವಾಗ ಕಾಲ್ ಪ್ರ್ಯಾಂಕ್ ಬಂದ್ಬಿಟ್ಟು ಮಾಡ್ತಾ ಇರೋದು ಜಸ್ಟ್ 4 ಮೆಂಬರ್ಸ್ಗೆ. 4 ಮೆಂಬರ್ಸ್ ಯಾರು ಅಂದ್ರೆ 3 ಮೆಂಬರ್ಸ್ ಬಂದ್ಬಿಟ್ಟು ನನ್ನ ಫ್ರೆಂಡ್ಸು, ಅಂಡ್ ಇನ್ನೊಬ್ರು ಬಂದ್ಬಿಟ್ಟು ಕ್ರಿಯೇಟರ್, ಅದು ರಾಕೇಶ್ ಬ್ರೋ ಅಂತ. ಅವ್ರನ್ನ ನನ್ನ ವ್ಲಾಗ್ ಅಲ್ಲೆಲ್ಲ ಮೀಟ್ ಮಾಡ್ಸಿದ್ದೆ ನಿಮ್ಗೆ. ಅವರು ರಾಕೇಶ್ ಬ್ರೋ ಅಂತ. ಅವ್ರಿಗೆ ಈ ಸಲ ಪ್ರ್ಯಾಂಕ್ ಮಾಡ್ಬೇಕು ಅಂದ್ರೆ ಅವ್ರದ್ದು ವ್ಲಾಗ್ಸ್ ಎಲ್ಲ ನೋಡಿದ್ದೆ, ಅವ್ರು ಒಬ್ರಿಗೆ ಮಾಡಿರೋ. ಅದಕ್ಕೆ ಇವಾಗ ಅವ್ರಿಗೆ ಮಾಡೋಣ, ಹೇಗಿರುತ್ತೆ ಪ್ರ್ಯಾಂಕ್ ವ್ಲಾಗ್ ಅಂತ ಮಾಡ್ತಾ ಇದ್ದೀನಿ. ನೋಡೋಣ, ಈ ವ್ಲಾಗ್ ಮಸ್ತಾಗಿ ಹೋಗುತ್ತೆ, ಸಖತ್ತಾಗಿ ಹೋಗುತ್ತೆ, ಹೇಗ್ ಹೋಗುತ್ತೆ ಅಂತ. ಒಬ್ಬೊಬ್ಬರಿಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋನ್ ಸ್ಟಾರ್ಟ್ ದ ವ್ಲಾಗ್. ಹೇಗೆ ಹೇಗ್ ಮಾತಾಡೋಣ? ಹಲೋ ಸರ್, ಐ ಆಮ್ ಫ್ರಮ್ ಯೂಟ್ಯೂಬ್. ಯೂಟ್ಯೂಬ್ ಚಾನಲ್, ಯುವರ್ ಯೂಟ್ಯೂಬ್ ಚಾನಲ್ ಹ್ಯಾಡ್ ಗಾಟ್ ಅ ಫೇಕ್. ಹಲೋ ಹಲೋ ಹಲೋ, ಯಾರು? ಹಲೋ ಸರ್, ಐ ಆಮ್ ಫ್ರಮ್ ಯೂಟ್ಯೂಬ್. ಹಾ ಸರಿ. ಏ ಸಣ್ಮುಖ ಹೇಳು. ಅಣ್ಣ ಸಕ್ಕ ನೋ ಸರ್, ಏ ನನಗೆ ವಾಯ್ಸ್ ಗೊತ್ತಾಗಲ್ವಾ? ನೋ ಸರ್, ಐ ಆಮ್ ಫ್ರಮ್ खत्म। ಯೂಟ್ಯೂಬ್. ನೋ, You have got I a can fake identify your subscribe. voice. No sir, no sir. I'm from YouTube. No, I No can, sir. can recognize You got your fake subscribers from YouTube and fake watch time from YouTube, and your channel will be deleted, sir, soon. Okay, I don't care. No sir, I'm from a YouTube usually, and I'm calling from for everyone, every creators also. Why are sir laughing? Why you can't talk properly? ಅಂಡ್ ಇವ್ರು ಬೇಗ ಕಂಡು ಹಿಡಿದ್ಬಿಟ್ರು. ಅಂದ್ರೆ ಇವರು ನನ್ನ ಕಾಲೇಜ್ ಫ್ರೆಂಡ್ ಆಗಿರೋದ್ರಿಂದ ಡೈಲಿ ಮಾತಾಡ್ತಾನೆ. ಕಾಲ್ ಮಾಡ್ತಾ ಇದೀನಿ, ಯಾವ ವಾಯ್ಸಲ್ಲಿ ಮಾತಾಡ್ಬೇಕಂತ ಗೊತ್ತಾಯ್ತಿಲ್ಲ. ಫೋನೇ ರಿಂಗ್. ಹಲೋ, hi sir, I'm from RCB management. I talked to with you because you are added our RCB ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. post in your post. Hi sir, I'm from RCB management. No, I am not Shanmukha. I'm from RCB management. Hi sir, and one more thing I want to ask you. Okay, 1 minute. I'll give with my friend. Do you want to talk it since? ನೋಡಿ, ಯಾರು ಪ್ರ್ಯಾಂಕ್ ಮಾಡ್ತಿದ್ರು ಎಲ್ಲ ನನ್ನ ವಾಯ್ಸ್ ಕಂಡು ಹಿಡಿಯುತ್ತಿದ್ದಾರೆ. ಏನು ಕಾಲ್ ಪ್ರ್ಯಾಂಕ್ ಮಾಡ್ತಾ ಇದೀನಿ ಅಂದ್ರೆ ಇವ್ರದೇ ಲಾಸ್ಟ್. ಅಂಡ್ ಇನ್ನೊಬ್ಬನ್ ಮಾಡಿದೆ, ಅವ್ನ್ ಫೋನ್ ಎತ್ತಲಿಲ್ಲ. ಅಂಡ್ ಇವಾಗ ಬಂದ್ಬಿಟ್ಟು 3 ಮೆಂಬರ್ಸ್ ಅಷ್ಟೇ. ಈ 3 ಮೆಂಬರ್ಸ್ ಅಲ್ಲಿ ಆಗಿದೆ ಇಬ್ರು ಬಂದ್ಬಿಟ್ಟು ಇದಾಗೋಗಿದ್ದಾರೆ ಕಾಲ್ ಪ್ರ್ಯಾಂಕ್ ಇಂದ. ಅಂದ್ರೆ ಗೊತ್ತಾಗೋಯ್ತು ಅವ್ರಿಗೆ ನೀನೆ ಅಂತ. ಅದಕ್ಕೋಸ್ಕರ ಇವಾಗ ಇಬ್ರಿಗೆ ಮಾಡ್ತಾ ಇದೀನಿ. ನೋಡೋಣ ಹೇಗ್ ಹೋಗುತ್ತೆ ಇದು ಅಂತ. ಫಸ್ಟ್ ಅವ್ರಿಗೆ ನನ್ಗೆ ಫೋನ್ ಮಾಡಕ್ಕೇನೆ ಭಯ ಆಗ್ತಿದೆ. ಫಸ್ಟ್ ಟೈಮ್ ಪಿಕ್ ಪಾಕೆಟ್ ಮಾಡಿರೋ ಹಣ ನಾವು ಸುಮ್ನೆ ಕೊಟ್ಬಿಟ್ರೆ ಸರಿ. ಈ ತರ ಮಾತಾಡೋಣ ಅನ್ಕೊಂಡಿದೀನಿ. ನೋಡೋಣ ಅವರು ಏನ್ ಆಗ್ತಾರೆ. ಇದು ಲಾಸ್ಟ್ ಕಾಲ್, ನೋಡೋಣ ಪ್ರ್ಯಾಂಕ್ ಆಗ್ತಾರ ಇಲ್ವಾ ಅಂತ. ಆಗ್ತಿದೆ, ಭಯ ಆಗ್ತಿದೆ. ಹಲೋ, ಯಾರು? ಎಕ್ಸ್ಕ್ಯೂಸ್ ಮೀ, ನಾನು ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದೀನಿ. ನೀವು ಡೈಲಿ ಮೆಟ್ರೋದಲ್ಲಿ ಹೋಯ್ತಿದ್ರಿ, ನೀವು ಒಬ್ರದ್ದು ಪಿಕ್ ಪಾಕೆಟ್ ಮಾಡಿದ್ದೀರಾ? ಹಾ, ಎಕ್ಸ್ಕ್ಯೂಸ್ ಮೀ, ಒಂದೇ ಒಂದ್ ನಿಮಿಷ. ನಾವ್ ಇವಾಗ ಪೊಲೀಸ್ ಸ್ಟೇಷನ್ ಅಲ್ಲಿ ಇದೀವಿ. ನಿಮ್ಮ ಕಾಲ್ ನ ಟ್ರ್ಯಾಕ್ ಮಾಡ್ತಾ ಇದ್ದೀವಿ. ಸುಮ್ಮನೆ ಪಿಕ್ ಪಾಕೆಟ್ ಮಾಡಿರೋದನ್ನ ಕಾಸ್ನ ರಿಟರ್ನ್ ಮಾಡಿದ್ರೆ ಸರಿ, ಇಲ್ಲ ಅಂದ್ರೆ ನಾವು ಪೊಲೀಸ್ ಅವ್ರು ಬರ್ತಿದ್ದಾರೆ ನಿಮ್ಮ ಮನೆ ಹತ್ರ. ಸರ್, 25,000 rupees ವರ್ತ್ ಯಾವ್ದೋ ಒಂದು ನೀವು ಗೋಲ್ಡ್ ನ ಪಿಕ್ ಪಾಕೆಟ್ ಮಾಡಿದ್ದೀರಾ. ಅದು ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ಬೇಕಂದ್ರೆ ನಿಮ್ಗೆ ಪ್ರೂಫಿಗೆ ನಿಮ್ಮ ಈ ವಾಟ್ಸ್ಆಪ್ ನಂಬರ್ ಕಳಿಸ್ತೀನಿ. 25,000 ಗೋಲ್ಡ್? ಹಾ, 25,000 ಯಾರು ಗೋಲ್ಡ್ ಕೊಡ್ತಾರೆ? ಇಲ್ಲ ಸರ್, ಇದೆ, ಬರುತ್ತೆ ಆ ತರ ಗೋಲ್ಡ್ ಇದೆ. ಅದಕ್ಕೋಸ್ಕರ ನಿಮಗೆ ನೀವು ಅದನ್ನ ಕಳ್ತನ ಮಾಡಿದ್ದೀರಂತ ಮೆಟ್ರೋದಲ್ಲಿ ನಾವು CCTV ಕ್ಯಾಮ್ರಾದಲ್ಲಿ ನೋಡಿದೀವಿ. ಇನ್ ಸ್ವಲ್ಪ ಸಮಯದಲ್ಲಿ ಪೊಲೀಸ್ ಅವ್ರು ನಿಮ್ಮ ಮನೆ ಹತ್ರ ಬರ್ತಾರೆ. 25,000 ನಾನೇ ಕೊಡ್ತೀನಿ, ಅದೇನು ಗೋಲ್ಡ್ ಕೊಡ್ರಿ ನಮ್ಗೆ. ಇಲ್ಲ, ನೀವು ನಮಗೆ ಕೊಡ್ಬೇಕು. ನಮ್ಗೆ ಅದೇ ಗೋಲ್ಡ್, ಅದು ಫಾರಿನ್ ಇಂದ ಬಂದಿರೋದು. ಫಾರಿನಿಂದ ಗೋಲ್ಡ್ 25,000 ಅಂತ. ಒಟ್ನಲ್ಲಿ ನೀವು ನಮ್ಗೆ ಆ ವರ್ತಿಂದು ಕಾಸು ಕೊಡ್ಬೇಕಿಲ್ಲ ಅಂದ್ರೆ ನೀವು ಈ ತರನೇ ಎಷ್ಟೋ ಪಿಕ್ ಪಾಕೆಟ್ ಮಾಡಿದ್ದೀರಿ ಅಂತ ಮೆಟ್ರೋದಲ್ಲಿ ಕಂಪ್ಲೇಂಟ್ ಆಗಿದೆ. ಹಲೋ, ಮಾತಾಡ್ರಿ. ಯಾಕೆ 25,000 ವರ್ತಿಂದ ಒಂದು ಕಳ್ತನ ಮಾಡಿ ಹಿಂಗ್ ಸೈಲೆಂಟ್ ಆಗಿ ಕೂತಿದ್ದೀರಲ್ಲ? 25,000 25 ಮಿನಿಟ್ಸ್ ಖರ್ಚು ಮಾಡ್ತೀನಿ. 25,000 ಕಳ್ತನ ಮಾಡ್ಬೇಕಾ? ಶಬ್ಬಾಸ್ ಬೇಟ. ಅಲ್ಲ ರೀ, ಕಳ್ತನ ಮಾಡಿದ್ದೀರಾ, ಪೊಲೀಸ್ ಅವ್ರ ಜೊತೆ ಬರ್ತಾ ಇದೀವಿ ನಾವ್ ಇವಾಗ.
ಲೊಕೇಶನ್ ಕಳ್ಸಲಾ? ಹಾ ಕಳ್ಸಿ ನೋಡೋಣ. ನೀವ್ ಅಷ್ಟ್ ಕಳ್ತನ ಮಾಡಿದೀರಾ, ನಾವ್ ಹೇಳ್ತಾ ಇದೀವಿ. ಓಕೆ ಓಕೆ ಕಳಿಸ್ತೇನೆ ಬನ್ನಿ. ಹಾ ನೋಡಿದ್ರೆ ಇದಂತೂ ಪಕ್ಕ ಪ್ರ್ಯಾಂಕ್ ಆಗೋಯ್ತು. ಅವ್ರ ಪಕ್ಕ ಎಷ್ಟು ನಂಬಿದಾರೆ ಅಂದ್ರೆ ಅವ್ರು ಹೇಳ್ತಿರ 25 ಮಿನಿಟ್ ನಾನು ಖರ್ಚು ಮಾಡ್ಬಿಡ್ತೀನಿ ಅಂತ. ಇನ್ ತಿರ್ಗಾ ಕಾಲ್ ಮಾಡಿ ಹೇಳ್ಬಿಡೋಣ, ಬ್ರೋ ಇದು ನಾನ್ ಷಣ್ಮುಖ ಆಗ್ಲೇ ವ್ಲಾಗ್ ನಡೆಸ್ತಾ ಇದ್ದೆ, ಅದಕ್ಕೋಸ್ಕರ ಪ್ರ್ಯಾಂಕ್ ಮಾಡೋಣ ಅಂತ. ಹಲೋ, ಹಲೋ, ನಾನು ಇಷ್ಟೆಲ್ಲ ಮಾತಾಡ್ತಾ ಇದೀನಿ, ನಾನ್ ಯಾರು ಅಂತಾನೆ ನಿಮ್ಗೆ ಗೊತ್ತಾಗ್ಲಿಲ್ವಾ? ಒಟ್ನಲ್ಲಿ ನಾನು ನಿಮ್ಮನ್ನ ಒಂದ್ಸಲಿ ಮೀಟ್ ಮಾಡಿದೀನಿ. ಕಾಲ್ ಪಿಕ್ ಆದಾಗ ಗೊತ್ತಾಯ್ತಪ್ಪ. ನಾವ್ ಯಾರು ಅಂತ ಗೊತ್ತಾಯ್ತಾ? ಗೊತ್ತಾಯ್ತು. ಹೆಸರು ಹೇಳಿ. ಮಿನಿ ವ್ಲಾಗರ್ ಹೇಗಿದ್ದೀರಾ? ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ನೀವು ಸಕ್ಸಸ್ಫುಲಿ ಆಗಿ ಪ್ರ್ಯಾಂಕ್ ಆಗಿದ್ದೀರಾ ಬ್ರೋ? ಫ್ರ್ಯಾಂಕ್ ಆಗಿಲ್ಲ, ಗೊತ್ತಾಯ್ತು. ನಿಮ್ಗೆ ಯಾವಾಗ ಗೊತ್ತಾಯ್ತು ಬ್ರೋ? ನೀವ್ ಮಾತಾಡೋ ಅಲ್ಲೊಂದು ಗೊತ್ತಾಯ್ತು. ಹಲೋ ಅಂದಾಗೆ ಗೊತ್ತಾಯ್ತಾ? ವ್ಲಾಗ್ ನಡೆಸ್ತಿದ್ದೆ, ಅದಕ್ಕೆ ಹಾಗೆ ಕಾಲ್ ಮಾಡೋಣ, ಪ್ರ್ಯಾಂಕ್ ಮಾಡೋಣ, ಹೇಗಾಗ್ತೀರಾ ಅಂತ ನೋಡೋಣ ಬ್ರೋ. ಒಬ್ಬ ಯೂಟ್ಯೂಬರ್ ಹತ್ರ ಇದೆಲ್ಲ ನಡೆಯಲ್ಲ. ಓಕೆ ಬ್ರೋ. ಊಟ ಬ್ರೋ? ಇವಾಗ ಮಾಡ್ತಾ ಇದ್ದೆ, ಇವಾಗಿದ್ದೆ. ಅದಕ್ಕೆ ನಾನು ಆಗ್ಲೇನೆ ಕಾಲ್ ಮಾಡೋಣ ಅಂತ, ನೀವು ಎಲ್ಲ ನಿದ್ದೆ ಮಾಡ್ತಿರ್ತೀರಾ ಅಂದ್ಬಿಟ್ಟು ನಾನು ಇವಾಗ ಕಾಲ್ ಮಾಡಿದೆ. ಓಕೆ ಬ್ರೋ, ಥ್ಯಾಂಕ್ ಯು. ಓಕೆ ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಬ್ರೋ. ಎಲ್ಲಾರು ಕಂಡಿಡಿದ್ರು, ಆದ್ರೆ ಇವ್ರಂತೂ ಲಾಸ್ಟ್ ವರ್ಗು ಕಂಡಿಡಿಲ್ಲ. ಆದ್ರೆ ಇವರು ಯೂಟ್ಯೂಬರೇ ಅಂಡ್ ಇವರು ಒಂದ್ಸಲಿ ಪ್ರ್ಯಾಂಕ್ ಎಲ್ಲ ಮಾಡ್ಯಾರ, ಅದಕ್ಕೋಸ್ಕರ ಇವ್ರು ಪ್ರ್ಯಾಂಕ್ ಮಾಡೋರು ಹೆಂಗಿರುತ್ತೆ ಅಂತ ಅವ್ರು ಮಾತಾಡಕ್ ಒಂದೊಂದ್ ಚೂರು ಆಟಲ್ಲಿ ಎಷ್ಟು ಭಯ, ಡಗ್ 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 ಅಂತ ಭಯ ಆಯ್ತಿತ್ತು. ಅಂದ್ರೂ ಲಾಸ್ಟ್ ವರ್ಗು ಅಂದ್ರೆ ಅವ್ರು ಪ್ರ್ಯಾಂಕ್ ಆಗೋ ತರನೇ ಇದ್ರು, ಒಟ್ನಲ್ಲಿ ಪ್ರ್ಯಾಂಕ್ ಆಗ್ಲಿಲ್ಲ. ಲಾಸ್ಟ್ ಅವ್ರೇ ಹೇಳಿದ್ರು, ನೀವು ಗೊತ್ತಾಯ್ತು ನಿಮ್ ಮಿನಿ ಬ್ಲಾಗರ್ ಷಣ್ಮುಖ ಅಂತ. ಓಕೆ, ನನ್ಗಂತೂ ಎಷ್ಟು ಭಯ ಆಯ್ತು ಅಂದ್ರೆ ಅಷ್ಟಿಷ್ಟು ಭಯ ಆಗ್ಲಿಲ್ಲ. ಇವತ್ತಿನ ಬ್ಲಾಗ್ ಅಲ್ಲಿ ಇಬ್ರು ಪ್ರ್ಯಾಂಕ್ ಆಗ್ಲಿಲ್ಲ. ಒಬ್ರು ಇನ್ನೇನ್ ಪ್ರ್ಯಾಂಕ್ ಆಗೋ ಸಮಯದಲ್ಲಿ ಇದ್ರು, ಅವರು ಇನ್ 25 ಮಿನಿಟ್ ಅಲ್ಲಿ ನಾನು 25,000 ಖರ್ಚು ಮಾಡ್ತೀನಿ ಅಂತಿದ್ರು. ಒಟ್ನಲ್ಲಿ ಲಾಸ್ಟ್ಗೆ ಗೊತ್ತಾಯ್ತು ನಾನೇ ಅಂತ. ಓಕೆ, ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸೂಪರ್ ಆಗಿತ್ತಲ್ಲ. ನನ್ಗಂತೂ ನಾನು ಅನ್ಕೊಂಡಿರ್ಲಿಲ್ಲ ಇವ್ರು ಹಿಂಗೆಲ್ಲ ಮಾತಾಡ್ತಾರೆ, ಫಸ್ಟ್ ಕಂಡು ಹಿಡಿದು ಬಿಡ್ತಾರೆ ಅಂತ. ಆದ್ರೂ ಹಿಂಗೆಲ್ಲ ಆಯ್ತಲ್ಲ. ಇವತ್ತಿನ ಬ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಸಿಗೋಣ. ಬಾಯ್ ಬಾಯ್.